ಯಾರು? ಓ ಪರಮಾತ್ಮ, ಮಹಾಮಹಿಮನದಿ ನೀನು ಕುಲಹೀನದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೆ. ಒಮ್ಮೆ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಮರೆಯುವಂತಿಲ್ಲ ದೇವಾ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿಯು. ಕೃಷ್ಣ, ಸೂರ್ಯದೇವನೇ ನಿನ್ನ ಜನಕ. ವಾಸುದೇವ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಮುರಹರಿ, ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ನಮನ. ಪರಮಾತ್ಮ, ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ನಮನ. ಪಾಮರನಾದ ಈ ಸೂತನು ಪ್ರೀತಿ ಮೋಡಿ ಹೋದು ಸತ್ಯಕ್ಕೆ ಸನಿಹೇ. ಪಾಮರನಾದ ಈ ಸೂತನು ಪ್ರೀತಿ ಮೋಡಿ ಹೋದು ಸತ್ಯಕ್ಕೆ ಸನಿಹೇ. ನಿನ್ನೆ ನುಡಿಯ ಭರವಸೆ, ನಿನ್ನೆ ನುಡಿಯ ಭರವಸೆ. ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ನಮನ. ಕೃಷ್ಣ, ಯಾರೋ ಪಡೆದು ಜಲದೊಳೆಸಿದ ದಶಹೀನ ಶಿಶುವಂತ ನಾನು. ಪರಮಾತ್ಮ, ಯಾರೋ ಪಡೆದು ಜಲದೊಳೆಸಿದ ದಶಹೀನ ಶಿಶುವಂತ ನಾನು. ಮೊತ್ತಗಾರರಿಗೆ ತಾವೇ ದೊರೆತ ನಾನು. ಮೊತ್ತಗಾರರಿಗೆ ತಾವೇ ದೊರೆತ ನಾನು. ಮಾತಾ ಪಿತರಿಗೂ ಮಿಗಿಲಾದ ಪ್ರೀತಿಯಿಂದೇನು ಸಲಹಿದರಾರರು, ಜಾತಿ ವಿಚಾರರು ಬೇಡದಾರರು. ಪರಮಾತ್ಮ, ಮಾತಾ ಪಿತರಿಗೂ ಮಿಗಿಲಾದ ಕಷ್ಟರು, ಪ್ರೀತಿಯಿಂದೇನು ಸಲಹಿದರಾರರು, ಜಾತಿ ವಿಚಾರ ಬೇಡದಾದರು, ಜಾತಿ ವಿಚಾರ ಬೇಡದಾದರು. ಕಾಮ ಜನಕ ಹರಿಯೇ ಸ್ವಾಮಿ, ಕಾಮ ಜನಕ ಹರಿಯೇ ನಮನ. ಪರಮಾತ್ಮ, ನೀನು ಹೇಳುತ್ತಿರುವುದು ಆಶ್ಚರ್ಯವಿದೆಯಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸಿದ ದೇವಾ. ಕರ್ಣ, ಕರ್ಣ, ಪರಮಾತ್ಮ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ. ನಾನು ಏನು ಹೇಳಲಿ? ದೇವಾ, ಶೋಧನೆಯೇನೆದುರಿದೆ ಶಾಪ, ಪಾತ್ಯಾಗ ಪರಿತಾಪಕ್ಕೆಯಾಗಿ ದೇವಾ. ಶೋಧನೆಯೇನೆದುರಿದೆ ಶಾಪ. ಪರಮಾತ್ಮ,
ಬಂದು ಮೋಚನ ಮಾರ್ಗವನ್ನರಿಯ ದೇವಾ ಹರಾಸದ ಆಂತರವರೆದು ಜನ್ಮದಾತೆಯ ಹೃದಯ ಹೊರತು ಕೃಷ್ಣ ಕೃಷ್ಣ ಪರಮಾತ್ಮ ಕರ್ಣ, ಪಾಂಡವರು ನನ್ನ ಸಹೋದರದ ಪಕ್ಷದಲ್ಲಿ ಅವಳನ್ನು ಹಿತ ಮಾಡಿದರೆ ರಾಜ ನರಕಕ್ಕೆ ಬೀಳುವನು. ನಂಬಿದ ಸ್ವಾಮಿಗೆ ದ್ರೋಹ ಮಾಡೋದಂತೂ ಸಮರ ಮೋಸದಲ್ಲಿ ಉತ್ಸಾಹ ಬರುತ್ತದೆ. ನನಗೆ ಇಂಥ ಉಭಯ ಸಂಕಟವನ್ನು ತೊಂದಿದ್ದ ಬೇಡದೇವಾ ಕರ್ಣ. ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಗುವರ ಕುಂತಿ ಮಾತೆಯ ಗುವರ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಗುವರ ಏನು, ನಾನು ಕುಂತಿ ಪುತ್ರನೇ? ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವಿದ್ದೇವಾ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ ಕರ್ಣ. ನಾಮಧೇಯದಿ ದಾನ ಶೂರ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಈ ಲೋಕದ ಜನರು ನನ್ನನ್ನು ಸೂತ ನೀಚ ಎಂದು ಹೇಳಿಸುವರಲ್ಲ, ಏಕೆ ಪರಮಾತ್ಮ, ಏಕೆ?
ಸೂತನು ಅನಾಥನಲ್ಲವು ಚಂದ್ರಕುಲಾಧೀಶನೇನು. ಹೌದು ಕರ್ಣ, ಸೂತನು ಅನಾಥನಲ್ಲವು ಚಂದ್ರಕುಲಾಧೀಶನೇನು. ಪಾಂಡವರೊಳು ಸೇರಿಸುತ್ತದೆ ಕರ್ಣ. ಪಾಂಡವರೊಳು ಸೇರಿಸುತ್ತದೆ ಬಾಳುವಿ ಬಾರ ನೀನು ಕ್ಷೇಮದಿ, ಬಾಳುವಿ ಬಾರ ನೀನು ಕ್ಷೇಮದಿ, ಬಾಳುವಿ ಬಾರ ನೀನು ಕ್ಷೇಮದಿ. ಏನು? ಕರ್ಣ, ನಾನು ಪಾಂಡವರು ಕೂಡಿ ಬಾಳುವುದೇ? ಅದು ಸಾಧ್ಯವಿಲ್ಲ ಕೃಷ್ಣ. ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯಾಗುವರ, ಕುಂತಿ ಮಾತೆಯಾಗುವರ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯಾಗುವರ, ಕುಂತಿ ಮಾತೆಯಾಗುವರ. ವೀರವರ ರವಿಕುವರ, ವೀರವರ ರವಿಕುವರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ವಿವಾಹಕ್ಕೆ ಮೊದಲು ಒಂದು ಮಗುವಿಗೆ ಜನ್ಮವಿತ್ತ ಆಕೆ ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ನಿನ್ನ ಸಾಕು ತಂದೆಯಾದ ಅಧಿರಥನ ಕೈಗೆ ಸಿಕ್ಕ ಅಸುಕಂದನಾದ ನಿನ್ನನ್ನು ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ಸಾಕಿ ಸಲಹಿದವಳು ಅಧಿರಥನ ಪತ್ನಿ ರಾಧೆ. ಕರ್ಣ, ಪರಮಾತ್ಮ, ವಾಸ್ತವವಾಗಿ ನೀನು ಹಿರಿಯ ಪಾಂಡವ, ಸಿಂಹಾಸನದ ಮೇಲೆ ಅಕ್ಕಿರುವುದು ನಿನಗೆ. ಈಗ ನೀನಿರುವಂತೆ ನಿನಗೆಂದಿಗೂ ಆ ಸಿಂಹಾಸನ ದೊರಕದು. ದುರ್ಯೋಧನನು ಅಷ್ಟೇ ಅಲ್ಲ, ಅವನ 99 ಮಂದಿ ಸಹೋದರರು ಆ ಸಿಂಹಾಸನಕ್ಕೆ ಬಾಧ್ಯರು. ನಿನಗೆಂದಿಗೂ ದೊರಕದ ಗಾದೆಯದು. ಕರ್ಣ, ಪರಮಾತ್ಮ, ಪಾಂಡವರ ಪಕ್ಷಕ್ಕೆ ಬಂದು ಬಿಡು. ಹಿರಿಯನಾದ ನಿನ್ನನ್ನು ಸಿಂಹಾಸನದ ಮೇಲೆ ಕೂರಿಸುವ ಹೊಣೆ ನನ್ನದು. ಮುಂಬರುವ ಮಹಾ ಸಮರದಲ್ಲಿ ಪಾಂಡವರಿಗೆ ಗೆಲುವು ಖಚಿತ. ಭೀಷ್ಮ ದ್ರೋಣಾದಿಗಳು ಉಪ್ಪಿನ ಋಣವನ್ನು ತೀರಿಸಲು ಕಾದಿರುವ ವೃದ್ಧರು. ಜಗದೇಕ ವೀರನಾದ ಅರ್ಜುನನೊಡನೆ ಕಾದಾಡಬಲ್ಲ ಸಾಮರ್ಥ್ಯವೂ ಇರುವುದು ನಿನಗೆ. ಒಮ್ಮೆ ಯೋಚಿಸಿ ನೋಡು. ಸೂತಕುಲ ಕಾನೀನನೆಂಬ ಒಂದೇ ಒಂದು ಕಾರಣಕ್ಕೆ ಹುಚ್ಚ ಕುಲ ಯೋಧ ಪಡೆಯು ನಿನಗೆ ಮನಪೂರ್ವಕವಾಗಿ ಬೆಂಬಲ ನೀಯದು. ಸೋಲುವ ಕೌರವರ ಪಕ್ಷವನ್ನು ತ್ಯಜಿಸಿ ಗೆಲ್ಲುವ ಪಾಂಡವರ ಪಕ್ಷಕ್ಕೆ ಬಂದು ಬಿಡು. ಅಗ್ರ ಪಾಂಡವ. ಪರಮಾತ್ಮ, ಪಾಂಡವರನ್ನ ಸಹೋದರನ ಮೇಲೆ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವ, ಹೀರ ಕುಲದವ ಎಂದು ಹೀಯಾಳಿಸುವರಲ್ಲ. ಏಕೆ ಪರಮಾತ್ಮ, ಏಕೆ? ನಾನಿಂತವನೆಂಬ ಇದು ಅವರಿಗೆ ತಿಳಿಯದೆ ದೇವಾ? ಇಲ್ಲ ಕರ್ಣ, ನೀನಿಂಥವನೆಂಬ ವಿಚಾರವು ಇದುವರೆಗೂ ಯಾರಿಗೂ ತಿಳಿಯದು. ಆದರೆ ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ, ದೇವ, ಈ ಕರ್ಣನಾರು? ಈತನನ್ನು ಕಂಡರೆ ನನ್ನ ಮನದಲ್ಲಿ ಒಂದು ರೀತಿ ಮರುಕವು ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನಿನ್ನು ಬರುವೆನು. ಆಗಬಹುದು ಪರಮಾತ್ಮ.
ನಿನಗೆ ಮಂಗಳವಾಗಲಿ ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ನೋಡುತ್ತಕ್ಕನಲ್ಲ. ಹಾಗಾದರೆ ಲೋಕಕ್ಕೆ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರ ಪಡೆದು ದಶ ದಿಕ್ಕುಗಳಲ್ಲೂ ಯಾರು ನಿದ್ದಕ್ಕಿಂತರೂ ಅಪಕೀರ್ತನ ಹೊಂದದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಕಾಳಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರನಲ್ಲೋ. ನಿನ್ನ ಶಿರಸ್ಸು ಭೂಮಿ ಮೇಲೆ ಬಿದ್ದು ರಕ್ತದ ಮಣಿಯನ್ನು ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ, ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯತ್ಯಯ ಪಡೆದಿದ್ದ ನನಗೆ ಇಂದು ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕಿರಣ, ಪಾಂಡು ಪುತ್ರ ಆದ ನೀನು ಪಾಂಡು ಕುಮಾರರೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ದುರದುಳ್ ತಮ್ಮಂದಿರ ನಾಂ ಕೊಲ್ಲುವುದೇ, ಕೊಲ್ಲದೇ ಬಿಟ್ಟೊಡೆ, ಕೊಲ್ಲದೆ ನಾ ಬಿಟ್ಟೊಡೆ. ಕೋರವೇಂದ್ರ ಈ ದರೆಯಳು ಸುಖ ಸಂಪತ್ತಿ ನಿಂಬಾಳ್ವನೇ. ಚಳದೆ ಪಾತನರುಂಡಂ ಥರದು, ಚಲದೆ ಪಾತನರುಂಡಂ ಥರದು. ಮತ್ಸಾಮಿಗೆ ಮಮ ಸಾಮಿಗೆ ಆನಂದಂ ಸಲ್ಲಿಸಲಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ. ನಾಂ ಸಾಯಲೇ. ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತಿರುವರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುರುಳ ದುಶ್ಯಾಸನದಿಂದ ಅಪಮಾನಿತಳಾದೆನು. ಕದ್ದ ಕಳ್ಳನಂತೆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನನ್ನು ಬರೆದಿರುವ ಸ್ವಾಮಿ.
ಪ್ರಿಯತಮೇ ಪಾಂಚಾಲಿ ಪ್ರಿಯತಮೆ, ಇವಳಿಗೆ ಈ ರೀತಿ ಚಿಂತಾಮಗ್ನಳಾಗಿರುವಳು. ಪ್ರಿಯತಮೆ, ಶೋಕ ಬೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ ಕಡು ದುರಾತ್ಮರವರನ್ನು, ಶೋಕ ಬೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ ಕಡು ದುರಾತ್ಮರವರನ್ನು ಎನ್ವೈರಿಗಳವರನ್ನು ಜಿಗಿದವರ ಎದೆಯ ಬಗೆಯುತ್ತಲೇ ಜಿಗಿದವರ ಎದೆಯ ಬಗೆಯುತ್ತಲೇ ನಿನ್ನ ಮುಡಿಗಟ್ಟು ಪಾಂಡವರ ಭಕ್ತಿಯಂದರೆ ಪಾಂಡವರ ಭಕ್ತಿಯಂದರೆ ಕೆಚ್ಚಗೆಯ ನಾರಿಯರಂತಿರಲಿ ಕೆಚ್ಚಗೆಯ ನಾರಿಯರಂತಿರಲಿ ಪಾಂಚಾಲಿ ಶೋಕ ಬೇಗ ಚಿಂತ ಮನದಿ, ಬಿಡ ಚಿಂತ ಮನದಿ ಕಡು ದುರಾತ್ಮರವರನ್ನು ಬಾಧಿಸಿದ ಶೋಕ ಬೇಗ ಬಿಡ ಚಿಂತ ಮನದಿ, ಬಿಡ ಚಿಂತ ಮನದಿ ಕಡು ದುರಾತ್ಮರವರನ್ನು ಬಾಧಿಸಿದ ಎನ್ವೈರಿಗಳವರನ್ನು ಸಿಗಿದೆ ನಾವು. ಏಕೆ ಏನಾಯ್ತು ದೇವಿ? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ನಿರ್ಮಿಸಿದೆ ದೇವ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವುದನಗ ಬಿಟ್ಟಿದ್ದಲ್ಲ ದೇವಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ದೇವಿ, ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವೂ ಆದರೆ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆವು. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು 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 ರಾಯಭಾರಕ್ಕೆ ಹೋದವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗಣ ವಿಲಾಸ ವಿಭ್ರಮಗಳ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೇನು. ದೇವಿ, ಅದಂತಿರಲಿ. ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಭಾನು
ನಿನ್ನ ಕಟ್ಟಿದ ಮುಡಿಯನ್ನು ಬಿತ್ತಿಸುವವರೆಗೂ ನನ್ನೀ ಮುಡಿಯನ್ನು ಕಟ್ಟಲಾರನೆ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರ. ಪ್ರೀ ಜಾಣೆ, ಪ್ರಾಣೇಶ್ವರ ಬಲು ಜಾಣೆ. ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿನೇ. ಭೀಮನ ಪ್ರೀತಿಯ ಪ್ರೇಯಸಿನೇ. ಜಾಣೆ ಮುದ್ದಾಡುವೆನು ಬಾರೆ. ದೇವಿ ಕುರುಕುಲಹದ ಮರ ಕೆಣಕು ತರನ ಬೆಳುಕೊರು ವಂಶವನ್ನೇ ನಾಶವಗೈದೆ. ಹೌದು ದೇವಿ. ಕುರುಕುಲಹದ ಮರ ಕೆಣಕು ತರನ ಬೆಳುಕೊರು ವಂಶವನ್ನೇ ನಾಶವಗೈದೆ. ದುರುಳದು ಶಾಸನ ಮರದನ ಬಗೆದು. ದುರುಳದು ಶಾಸನ ಮರದನ ಬಗೆದು. ದುರುಳರ ಶಿರವನ್ನು ಕಡಿಯುತ್ತೆ ಬಾರೆ. ದುರುಳರ ಶಿರವನ್ನು ಕಡಿಯುತ್ತೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿನೇ. ಭೀಮನ ಪ್ರೀತಿಯ ಪ್ರೇಯಸಿನೇ. ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ ದೇವಿ ಸಭೆಯ ಪರಿಭವ ಮರೆಯುವೆನೇನೆ. ಗೈದ ಶಪಥವ ಮರೆಯುವೆನೇನೆ. ಇಲ್ಲ ದೇವಿ. ಸಭೆಯ ಪರಿಭವ ಮರೆಯುವೆನೇನೆ. ಗೈದ ಶಪಥವ ಮರೆಯುವೆನೆ. ಚಿಂತಿಸಲೇದಕ ಧ್ರುಪದ ಕುಮರಿಯ ಬಿಚ್ಚಿದ ಮುಡಿಯ ಕಟ್ಟಿಗೆ ಬಾರೆ. ಬಿಚ್ಚಿದ ಮುಡಿಯ ಕಟ್ಟಿಗೆ ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿನೇ. ಭೀಮನ ಪ್ರೀತಿಯ ಪ್ರೇಯಸಿನೇ. ಜಾಣೆ ಮುದ್ದಾಡುವೆನು ಬಾರೆ. ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಪ್ರಿಯ ದೇವಿ ಪ್ರಾಣೇಶ್ವರ ಪ್ರಾಣೇಶ್ವರ ದೇವಿ ಪ್ರಿಯ ದೇವಿ ಸಮಯವಿದೆ. ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ ಸಮಯವಿದೆ. ಶೃಂಗಾರಕ್ಕೆ ಭೀಮ ಸಮಯವಿದೆ. ಶೃಂಗಾರಕ್ಕೆ ಭೀಮ ಭ್ರಮರೆಯ ಮನಕ್ಕೆ ಇದರ ವಿರಾಮ. ಪ್ರಾಣೇಶ್ವರ ಪ್ರಿಯತಮೆ ಭ್ರಮರೆಯ ಮನಕ್ಕೆ ಇದರ ವಿರಾಮ. ಸಮಯವಿದೆ.
ಪ್ರಾಣೇಶ್ವರ ಪ್ರಿಯೇ ಆಗ ಚೆಲ್ಲುತ್ತ ಸೇರುವೆ ಪಾಂಚಾಲಿ ಪ್ರಾಣೇಶ್ವರ ಯಾವಾಗ ಹೇಳಬಾರದು ಆಗ ಯಾಗ ದುರ್ಯೋಧನನ ಶಿರವನ್ನು ನೀವು ಚೆಲ್ಲಿದಾಗ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮರೆಯ ಮನ ಕೇಳಿದರೆ ವಿರಾಮ, ಭ್ರಮರೆಯ ಮನ ಕೇಳಿದರೆ ವಿರಾಮ. ಸಮಯವಿದೆ ಪ್ರಾಣೇಶ್ವರ ದೇವಿ ಹೀಗೆ ಬನ್ನಿ. ದೇವಿ ನೀನು ನಮ್ಮ ಸಂಗಡನ ಕದನವಾಡುವುದಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ನಾನು ಭಾವಿಸಿದ್ದೇನು. ಪ್ರಿಯ ಹೀಗೆ ಬನ್ನಿ. ಪ್ರಾಣೇಶ್ವರ ನೆನಪಿದೆಯೇ? ಹಿಂದೊಂದು ದಿನ ಬಿಚ್ಚಿದ ಈ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಾ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಬೇಡ ದೇವಿ ಬೇಡ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುವೆನು. ಧರ್ಮ ಪಾರಣನದ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ದೇವಿ. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಪಾಂಚಾಲಿ, ಕ್ಷಮಿಸುವುದಿಲ್ಲ. ಧಿಕ್ಕರಿಸುವರ ಸೊಕ್ಕರಿಗಿಸಲೇ ಬಿಡುವೇನ, ಧಿಕ್ಕರಿಸುವರ ಸೊಕ್ಕರಿಗಿಸಲೇ ಬಿಡುವೇನ. ದುರಂಕಾರಿಗಳ ಧರ್ಮ ಭೂಮಿಗೆ ತುಳಿಯುವೇನ, ದುರಂಕಾರಿಗಳ ಧರ್ಮ ಭೂಮಿಗೆ ತುಳಿಯುವೆಯ. ದುರಾಗ್ರದಳೆಮ್ಮ ಶೌರವನರಿಯದೆ, ದುರಾಗ್ರದಳೆಮ್ಮ ಶೌರವನರಿಯದೆ. ಧಿಕ್ಕರಿಸುವರ ಸೊಕ್ಕರಿಗಿಸಲೇ ಬಿಡುವೇನ ಪಾಂಚಾಲಿ. ಧರೆಯಲು ಕುಂತಿ ಕುಮಾರರ ಧರ್ಮವ ಹರಿಯದೆ ಜರಿದವರಾರಾಧರದೆ. ಧರೆಯಲು ಕುಂತಿ ಕುಮಾರರ ಧರ್ಮವ ಹರಿಯದೆ ಜರಿದವರಾರಾಧರ. ಸಿಕ್ಕಿದವರ ಹೃದಯದ ಬಿಸಿರಟ್ಟ ಹೊರ ತೆಗೆದು, ಸಿಗಿದವರ ಹೃದಯದ ಬಿಸಿರಟ್ಟ ಹೊರ ತೆಗೆದು ನಾಯಿ ಹತ್ತುಗಳಿಗೆ ಆನಂದ ಪಡಿಸಿದೆ. ನರಿನಾಯಿ ಹತ್ತುಗಳಿಗೆ ಆನಂದ ಪಡಿಸಿದೆ. ದೊಡ್ಡಂಡ ಪಾಂಡು ಕುಮಾರರ ನಿಂದಿಸಿ, ದೊಡ್ಡಂಡ ಪಾಂಡು ಕುಮಾರರ ಧಿಕ್ಕರಿಸುವರ ಸೊಕ್ಕರಿಗಿಸಲೇ ಬಿಡುವೆನ, ಧಿಕ್ಕರಿಸುವರ ಸೊಕ್ಕರಿಗಿಸಲೇ ಬಿಡುವೆನ. ದುರಂಕಾರಿಗಳ ಧರ್ಮ ಭೂಮಿಗೆ ತುಳಿಯುವೆನ, ದುರಂಕಾರಿಗಳ ಧರ್ಮ ಭೂಮಿಗೆ ತುಳಿಯುವೆನ. ದುರಾಗ್ರಗಳೆಮ್ಮ ಶೌರವನರಿಯದೆ, ದುರಾಗ್ರಗಳೆಮ್ಮ ಶೌರವನರಿಯದೆ. ಧಿಕ್ಕರಿಸುವರ ಧಿಕ್ಕರಿ ಸೊಕ್ಕರಿಗಿಸಲೇ ಬಿಡುವೆನ. ಛೆ ಛೆ,
ನೋಡು ಅಣ್ಣ, ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಶಮನ ಮಾಡುವುದು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಈ ಸಹೋದರನೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಆ ಕೌರವರೊಡನೆ ಯುದ್ಧ ಮಾಡುವುದು ನನಗೆ ಅಸಾಧ್ಯವಾಗುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನೆ ಇರಬಹುದು. ಆದರೆ ಈ ದಾಸ್ಯನೃತ್ಯನು ನಾನು ಪಾಂಡವರ ಕಳಂಕವೆಂದೇ ಭಾವಿಸಿದೆ. ಅಗ್ರಜ, ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ಇನ್ನೊಂದು ಗಳಿಗೆಯು ಇದನ್ನು ನಾನು ಸಹಿಸುವುದಕ್ಕವನ್ನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತೆ ಈ ನನ್ನ ಗದೆ ಇವೆರಡ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗಿಂತ ಹಿರಿಯನು. ಆತನ ಮನಸ್ಸಿಗೆ ವಿರೋಧವಾಗಿ ಯುದ್ಧವನ್ನು ಆಚರಿಸುವುದು ಅನುಚಿತವಾಗುವುದಿಲ್ಲವೇ?
ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿದೆ ಸಮಯವಿದೆಂದರಿತೆಯ ಕರುಣೆ ಏನಿದು ಇದು ಗುಡವೋ ಮಾನಿನಿ ಮನದ ವೇದನೆ ನೀಗಿದೆ ಸಮಯವಿದೆಂದರಿತೆಯ ಕರುಣೆ ಏನಿದು ಇದು ಗುಡವೋ ಧರ್ಮಜ ನಿಮ್ಮಯ ನಿರ್ಮಲ ಭ್ರಾತೃವು ಧರ್ಮಜ ನಿಮ್ಮಯ ನಿರ್ಮಲ ಭ್ರಾತೃವು ಮೀನುವು ಧನುಜಿತ ನಯುಗನದೇ ದುನಿಯ ಮೀನುವು ಧನುಜಿತ ಪರಕಿದದೇ ದುನಿಯ ಸಹಿಪುಡು ಮನದನು ತಾಪವ ತರುಣಿ ಸಹಿಪುಡು ಮನದನು ತಾಪವ ತರುಣಿ ಧರ್ಮದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯನು ಕೊರಗಲು ದೊರಿಗೆ ಧರ್ಮದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯನು ಕೊರಗಲು ದೊರಿಗೆ ತಾರಸಾಕ್ಷಿನಿ ನರಿಯದ ಈ ಪರಿ ತಾರಸಾಕ್ಷಿನಿ ನರಿಯದ ಈ ಪರಿ ಏಕಿಂತು ನಿನಿಂತು ವಿಕೋಪ ಕೆಳಗೆ ಏಕಿಂತು ನಿನಿಂತು ವಿಕೋಪ ಕೆಳಗೆ ಮಾನಿನಿ ಮನದ ವೇದನೆ ಸಮಯದೆಂದರಿತೆಯ ಕರುಣೆ ಏನಿದು ಇದು ಗುಡವೋ ಇದಕ್ಕೆ ಏನು ಹೇಳ್ತೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆ ಕ್ಷತ್ರಿಯರ ಕರ್ತವ್ಯ ದೇವಿ. ಯುದ್ಧವು ಎಂತಹ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶವಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಅಲ್ಲವೇ ಶಾಂತಿಗಾಗಿ ನಾನು ಸರ್ವ ಪ್ರಯತ್ನವನ್ನು ಪಡುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆ ಆಗಿರುವುದು. ಜೈ ಜೈ ಕೃಷ್ಣ, ಜೈ ಜೈ ಯದುಪತಿ. ಅರ್ಜುನ, ಇನ್ನು ನಾನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸಹೋದರರೇ, ನಿಮ್ಮ ಪೌರುಷದ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಭೀಮನ ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗೆ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ಪರಮಾತ್ಮ, ದೇವ ಶ್ರೀದೇವ ಮಹಾಮಯನೇ, ಕರುಣಿಸಿ ಕಾಪಾಡು ಮಾಧವನೇ. ವಾಸುದೇವ,
ಶಾಲಿಯಾಗಿ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತೆ? ಓಹೋ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಅವರ ಇಚ್ಛೆಂತೆ ಅವರು ನಡೆಯಲಿ. ನನಗೆ ತೋಚಿದನು ನಾನು ಮಾಡುವೆನು. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು ದೇವಿ. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ನಾನು ನಿರೀಕ್ಷಿಸಿದಂತೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ನನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಐತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಸಂಧಿಯ ನೆಪದಿಂದ ನಮ್ಮ 5ವರಿಗೂ ಸೀರೆಯನ್ನು ಉಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ ಪಾಂಡು ಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ತಾಳ್ಮೆಯಿಂದ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯವದನ ಸಂಧಾನದೊಡನೆ ಈ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಕೃಷ್ಣ, ಅದನ್ನು ನೀನು ಸಾಧಿಸಿದೆ. ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ವರ್ತನೆ ಪುರಸ್ಕಾರದ ಫಲಗಳನ್ನು ನೀವೇ ಭಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳಯ್ಯ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೊಪ್ಪದು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಬೇಗ ಹೇಳು. ಏನು ಅವನ ಸಂದೇಶ? ಅದನ್ನು ಹೇಳುವ ಮುನ್ನ ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಆಹಾ, ಇಲ್ಲ ಇಲ್ಲ, ನಿಂತಿದಂತೆ ಹೇಗೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇ ಹೇಗೆ ಕೃಷ್ಣ? ಇದು ಪರ್ಯಾಸವೆಲ್ಲ ಭೀಮ. ಮತ್ತೆ ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಆ ಗದೆಯನ್ನು ಸ್ವಲ್ಪ ದೂರ ಬಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಆ ದುರ್ಯೋಧನನ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಅವನ ಸಂದೇಶ? ನೀನು ಕೋಪ ಮಾಡಿಕೊಳ್ಳುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಹಾಗೆ ಹಾಗಲಯ್ಯ. ಯಾಜ್ಞಸೇನಿ,
ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂತಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸವಲ್ಲ ತಂಗಿ, ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆಯೇ ಈಗ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮಸೇನ, ಆ ದುರ್ಯೋಧನನ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸು ಅಣ್ಣ. ಭೀಮಸೇನ, ಪ್ರಾಣೇಶ್ವರ, ಅಣ್ಣ ನೀನೊಂದು ಸಾರಿ ಪರೀಕ್ಷಿಸು. ಹಬ್ಬ, ಈಗ ನನಗೆ ನಿರ್ಭಯವಾಯಿತು. ಈಗ ಹೇಳುವೆನು, ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡೆನು. ಎಲ್ಲ ಕೌರವ ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಬಿಡೆನು. ಕೊಡುವೆನು ರಾಜ್ಯವನ ಮಾಡಿದಾಗ ಏಕ. ಕೊಡುವೆನು ರಾಜ್ಯವನ ಮಾಡಿದಾಗ ಏಕ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನ್ನವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ನಿಸಿದರೆ ಯಾರು? ಯಾರು ಯಾರು ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಕಾರ್ಯವೆಸಗಿದನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಿಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದ್ದಾನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇನ್ನು ಉತ್ತರದ ಪ್ರಶ್ನೆಯೇ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನೇ ಬಂಧಿಸಲೆತ್ನಿಸಿದ ಆ ದುರುಳ ದುರ್ಯೋಧನನ ದುರಹಂಕಾರಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಇನ್ನು ರಣರಂಗವನ್ನು ಪ್ರವೇಶಿಸಿ ಆ ಕುರುನಂದರನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ಉಳಿದಿರುವ ಉತ್ತರ. ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ವೀರ ರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಎಂದು ಹೇಳಿದನು. ಧರ್ಮನಂದನ, ಇದಕ್ಕೆ ನಿನ್ನ ಉತ್ತರ? ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನು.
ಉಳಿದಿರುವುದು ಯುದ್ಧ. ಇನ್ನು ಮುಂದೆ ನಿಮ್ಮ ಮನಬಂದಂತೆ ಮಾಡಿ. ವಿಫಲವಾಗಲು ಹೇಗೆ ಸಾಧ್ಯ ಧರ್ಮನಂದನ? ಸಫಲವಾಯಿತು ಎಂದು ತಿಳಿ. ದೇವಿ ಧ್ರುಪದ ನಂದಿನಿ, ಬೇಗ ಬಿಚ್ಚು ಬಾ ದೇವಿ ನನ್ನ ಕರಗಳನ್ನು. ನಿನ್ನ 13 ವರ್ಷದ ಹೃದಯದ ದಾವಾಗ್ನಿಯು ದಮನವಾಗುವ ಕಾಲ ಸನ್ನಿಹಿತವಾಗಿರುವುದು. ಬಾ ದೇವಿ ಬಾ. ಇಲ್ಲ ಪ್ರಿಯ, ನಾನು ಬಿಚ್ಚುವುದಿಲ್ಲ. ಅಗ್ರಜ, ಬಿಚ್ಚು ನನ್ನ ಕರಗಳನ್ನು. ಅರ್ಜುನ, ವಾಸುದೇವ, ನೀನಾದರೂ ಬಿಚ್ಚಬಾರದೆ? ನಾನು ಬಿಚ್ಚಬೇಕೆ? ಬಿಚ್ಚಲೇಬೇಕೆ? ಏಕೆ ಏಕೆ ಈ ಪರಿಹಾಸ್ಯದ ನಗು? ಏನು, ನೀವ್ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು, ನಾನೇ ಬಿಚ್ಚಿಕೊಳ್ಳುವೆನು. ಇಂದು ಈ ಭೀಮನ ಕ್ರೋಧ ಎಂಬ ಜ್ವಾಲೆಯು ಆ ಕೌರವರ ಕುನ್ನಿಗಳ ಪಾಲಿಗೆ ಪ್ರಳಯಾಗ್ನೆಂತೆರಗಿ ಕುರು ಮಹಾಸಮರಾಂಗಣವನ್ನು ಘೋರ ಸ್ಮಶಾನವಾಗಿಸುವುದು ಶತಸಿದ್ಧ. ಧರ್ಮ ದ್ರೋಹಿಗಳ ಕೊಬ್ಬೆದೆಯ ಮೆಟ್ಟಿ ಧರೆಯೆಲ್ಲ ನಾವೇ ಅಧಿಕಾರಿಗಳನ್ನು ಮೆರೆತಿರುವ ಗುರುಗಳ ನಾಶ ಖಂಡಿತ. ಅಂದು ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಷ್ಟ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ನನ್ನ ಗದ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ